ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೋಡಿ, ಅದು ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮ, ಇಂದಿರಾ ಕಿಟ್ ಕೊಡಬೇಕು ಅಂತ. ಬಹುಶಃ ಇಡೀ ದೇಶದಲ್ಲಿ ಯಾವ ಸರ್ಕಾರನೂ ಕೂಡ ಇಂಥ ಒಂದು ಮಹತ್ವಾಕಾಂಕ್ಷಿ ಆದಂಥ ಕಾರ್ಯಕ್ರಮವನ್ನು ತಗೊಂಡಿಲ್ಲ. ಯಾಕಂದರೆ ಭಾಳ ಜವಾಬ್ದಾರಿಯಿಂದ ಮಾಡಬೇಕಂತ ಕಾರ್ಯಕ್ರಮ ಅದು. ತಮಿಳ್ನಾಡಲ್ಲಿ ಅಥವಾ ಆಂಧ್ರ ಅಲ್ಲಿ ನಾವು ವಾಟ್ ಇಸ್ ದಿಸ್, ತಮಿಳ್ನಾಡು ಆಂಧ್ರ ಅಲ್ಲಿ ಸರ್ಕಾರಗಳು ಬೇರೆ ಬೇರೆ ಸಂದರ್ಭದಲ್ಲಿ ಅಕೇಶನಲಿ ಕೊಟ್ಟಿರ್ತಕ್ಕಂಥ ಕಿಟ್ಸ್ ಕೊಟ್ಟಿದ್ದಾರೆ. ಪೊಂಗಲ್ಗೂ ಕೊಟ್ಟಿರ್ಬೋದು, ಓಣಂಗೆ ಕೊಟ್ಟಿರ್ಬೋದು ಕೇರಳದಲ್ಲಿ, ಅಥವಾ ಬೇರೆ ಬೇರೆ ಇದರಲ್ಲಿ ಮಹಾರಾಷ್ಟ್ರದಲ್ಲಿ ಕೊಟ್ಟಿರ್ಬೋದು, ಒಂದು ಯಾವುದೋ ಒಂದು ಹಬ್ಬದ ಸಂದರ್ಭದಲ್ಲಿ. ಹೌದು. ಆದರೆ ಪ್ರತಿ ತಿಂಗಳು ಫುಡ್ ಕಿಟ್ ಕೊಡಬೇಕು ಅಂದರೆ ಅದು ಭಾಳಷ್ಟು ಬ್ಯಾಕ್ ಹ್ಯಾಂಡಲ್ಲಿ ಅಷ್ಟು ನನ್ನ ಪ್ರಕಾರ ವ್ಯವಸ್ಥಿತವಾದಂಥ ಒಂದು ಮಿಷನರಿ ರೆಡಿ ಆಗಬೇಕು. ತದನಂತರ ಇಲ್ಲಿ ನಾವು ಕಾರ್ಯಕ್ರಮ ಜಾರಿ ಮಾಡಬೇಕು. ಕಳೆದ 1 ವರ್ಷದಿಂದ ಇದ್ರ ಬಗ್ಗೆ ಚಿಂತನೆ ನಡೆಸಿ ತುಂಬ ಅಷ್ಟು ಹೋಮ್ವರ್ಕ್ ಮಾಡಿ ಎಲಿಜಿಬಿಲಿಟಿ ಇರ್ತಕ್ಕಂಥ ಫರ್ಮ್ಸ್ ಯಾರಿದ್ದಾರೆ ಅಂತ ಅದೆಲ್ಲ ಶಾರ್ಟ್ ಲಿಸ್ಟ್ ಮಾಡಿ ಒಂದು ಹಂತಕ್ಕೆ ಬಂದಿದೆ. ಆದರೆ ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ಕೆಲಸ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಇವತ್ತು ನಾನು ರಿವ್ಯೂ ಮಾಡಿರ್ತಕ್ಕಂಥದ್ದು. ಮತ್ತು ಅದ್ರ ಬಗ್ಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರದಲ್ಲಿ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಮುಂದೆ ತಗೊಂಡು ಹೋಗ್ತೀವಿ. ಆದರೆ ನಾವು ಏನೇ ತೀರ್ಮಾನ ಅದ್ರ ಬಗ್ಗೆ ಮಾಡಲಿ, ಫಲಾನುಭವಿಗಳಿಗೆ ಪ್ರತಿ ತಿಂಗಳು ನಮ್ಮ ಸರ್ಕಾರ ಮಾತು ಕೊಟ್ಟಂಗೆ ಅಕ್ಕಿ ಅಂತೂ ಹೋಗ್ತಾ ಇದೆ. ಎಲ್ಲಿ ಫಲಾನುಭವಿಗಳಿಗೆ ಏನು ಇದರಲ್ಲಿ ಅವ್ರಿಗೆ ಸಿಗ್ತಾ ಇಲ್ಲ, ಜಲ್ದಿ ಮಾಡಿ ಅಂತ ಪ್ರಶ್ನೆ ಇಲ್ಲ. ನಮ್ಮ ಕಾರ್ಯಕ್ರಮ ನಾವು ಅನೌನ್ಸ್ ಮಾಡಿದ್ದೀವಿ. ಹಿಂದಿನ ಸಚಿವರು ಇದ್ದಾಗ ಅವರು ಅನೌನ್ಸ್ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ತೀರ್ಮಾನ ಕೂಡ ಆಗಿದೆ. ಆ ತೀರ್ಮಾನ ತಕ್ಕಂತೆ ಈಗ ನನ್ನ ಉಸ್ತುವಾರಿ ಆದ ನಂತರ ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಇನ್ನೂ ಹೆಚ್ಚಿನ ಒಂದು, ಯಾಕಂದರೆ ಇದು ದೊಡ್ಡ ಜವಾಬ್ದಾರಿ ಆಗುತ್ತೆ, ರಾಜ್ಯ ಸರ್ಕಾರದ ಒಂದು ದೊಡ್ಡ ಜವಾಬ್ದಾರಿ ಆಗುತ್ತೆ ಪ್ರತಿ. ಸೊ ಕೆಲವು ತಾಂತ್ರಿಕ ತೊಡಕುಗಳು ಕೂಡ ಆಗಿವೆ. ಈಗ ಯುದ್ಧ ಆಯಿತು, ಇರಾನ್ ಮತ್ತು ಅಮೆರಿಕ ಇಸ್ರಾಯೇಲ್ದು. ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಯಿತು. ಸೊ ಇದು ನಮ್ಮ ಈ ಕಾರ್ಯಕ್ರಮಕ್ಕೆ ಹೇಗೆ ಎಫೆಕ್ಟ್ ಆಗುತ್ತೆ ಅದನ್ನು ಕೂಡ ನೋಡಿ ಅಂತ ಕೂಡ ನಾನು ಸೂಚನೆ ಕೊಟ್ಟಿದ್ದೇನೆ. ಇಲ್ಲ, ನಾವು ನೋಡಿ, ನಾವು ಏನು ಮಾತನ್ನು ಕೊಟ್ಟಿದ್ವಿ ಆ ಮಾತು ಪ್ರಕಾರ ನಡ್ಕೊಂಡು 5 ಕಿಲೋ ಅಕ್ಕಿ ಎಕ್ಸ್ಟ್ರಾ, 10 ಕಿಲೋ ಅಕ್ಕಿನಂತೂ ನಾವು ಕೊಡ್ತಾ ಇದ್ದೀವಿ. ನಾವು ಏನು ಮಾತು ಕೊಟ್ಟಿದ್ದೀವಿ ಅದು ಓವರ್ ಆ್ಯಂಡ್ ಅಬೌವ್ ನಾವು ಈ ಕಿಟ್ ಕೊಡ್ತಾ ಇರೋದು. ಅದಕ್ಕಾಗಿ ಸ್ವಲ್ಪ ಯೋಚನೆ ಮಾಡಿ ಇದರಿಂದ ಎಲ್ಲೂ ಕೂಡ ನಾವು ಎಡಬಾರ್ದು, ಅಥವಾ ಜನರಿಗೆ ನಾವು ಏನು ಒಳ್ಳೇದು ಮಾಡಬೇಕಂತ ಹೋಗ್ತಾ ಇದ್ದೀವಿ ಅದರಿಂದ ಅವ್ರಿಗೆ ಒಳ್ಳೇದೇ ಆಗಬೇಕು. ಆ ಕಾನ್ಫಿಡೆನ್ಸ್ ಇದ್ದಾಗ ಮಾತ್ರ ನಾವು ಶುರು ಮಾಡಬೇಕು. ಅದಕ್ಕೋಸ್ಕರ ಅದಕ್ಕೆ ಪೂರ್ವಕವಾಗಿ ಏನೇನು ತಯಾರಿಗಳು ಮಾಡ್ಕೋಬೇಕು ಅದ್ರ ಬಗ್ಗೆ ಗಮನ ಕೊಟ್ಟು ಒಂದು ಡೇಟ್ ನಿಗದಿ ಮಾಡೋಣ, ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ಮಾಡೋಣ ಅಂತ. ಇದ್ರ ಬಗ್ಗೆ ನಾನು ಮತ್ತಷ್ಟು ಸ್ವಲ್ಪ ಹೋಮ್ವರ್ಕ್ ಮಾಡೋಕ್ಕೆ ಹೇಳಿದ್ದೇನೆ. ಯಾಕಂದರೆ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು ಇದ್ರ ಮೇಲೆ ಏನು ಪರಿಣಾಮ ಬೀಳುತ್ತೆ, ಮತ್ತು ಈ ಬ್ಯಾಕ್ ಹ್ಯಾಂಡ್ ಇದೆಯಲ್ಲ ಹೇಗೆ ಕ್ವಾಲಿಟಿ ಬಗ್ಗೆ, ಯಾಕಂದರೆ ಕ್ವಾಲಿಟಿ ಭಾಳ ಮುಖ್ಯ. ಸೊ ಅದ್ರ ಗುಣಮಟ್ಟ ಭಾಳ ಮುಖ್ಯ. ಸೊ ಎನ್ಶೋರ್ ಮಾಡೋದಕ್ಕೆ ನಾವು ಎಷ್ಟು ವಾಟರ್ ಟೈಟ್ ಇದು ಮಾಡ್ತೀವಿ ಅದೆಲ್ಲ ತಾವು ದಯವಿಟ್ಟು ಕೇಳ್ಕೊಳ್ಳಿ, ಇದು ಮಾಡಿ ಇನ್ನೊಂದು ಸತಿ ಪರಿಶೀಲನೆ ಮಾಡಿ ಅಂತಲೂ ಕೂಡ ಹೇಳಿದ್ದೇನೆ. ಇದ್ರ ಜೊತೆಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. ಇದು ವ್ಯವಸ್ಥೆ
ಜಾರಿ ಮಾಡಕ್ ಆಗದೆ ಇರುವಂತ ವ್ಯವಸ್ಥೆ ಇದೆ ಅಂದ್ರೆ ಪ್ರತಿ ತಿಂಗಳು ಕೊಡುವಂತ ವಿಚಾರ ಅಥವಾ ಟೆಂಡರ್ ವಿಚಾರದಲ್ಲಿ ಪ್ರೈಸ್ ವೇರಿಯೇಷನ್ ಕಾರಣಕ್ಕೆ ಮಾಡಕ್ ಆಗ್ತಾ ಇಲ್ವಾ? ಯಾವ ರೀಸನ್ ಆಗ್ತಾ ಇಲ್ಲ? ಈಗ ರೈಟ್ ನಾವು ಅಗತ್ಯ ವಸ್ತುಗಳು ನಾವು ಏನು ಪ್ರಕ್ಯೂರ್ ಮಾಡಬೇಕು ಆಮೇಲೆ ಕೊಡಬೇಕಲ್ಲ ಪ್ಯಾಕ್ ಮಾಡಿ. ಇಡೀ ಜಗತ್ತಲ್ಲೇ ಈ ಯುದ್ಧ ಆದ ನಂತರ ಬೆಲೆ ಏರಿಕೆ ಆಗಿದೆಯಲ್ಲ, ನಮ್ಮ ಕಾರ್ಯಕ್ರಮ ಬಜೆಟಲ್ಲಿ ಬರಬೇಕಲ್ಲ. ಸೊ ಅದನ್ನು ರೀವರ್ಕ್ ಮಾಡಬೇಕಾಗುತ್ತೆ. ಸೊ ಅದನ್ನು ಒಂದು ರೀವರ್ಕ್ ಮಾಡಬೇಕು. ಮತ್ತು ಕ್ವಾಲಿಟಿ ಅಶ್ಯೂರೆನ್ಸ್ಗೋಸ್ಕರ ಇನ್ನೊಂದು ಸತಿ ನಾವು ಏನೇನೋ ಆ್ಯಕ್ಷನ್ಸ್ ಮಾಡಬೇಕು ಅಥವಾ ಟೆಂಡರಲ್ಲಿ ಇಟ್ಕೊಂಡಿದ್ದೀವಿ, ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಏನೇನು ಮಾಡ್ಬೋದು ಅಂತ ಎರಡು ಆಸ್ಪೆಕ್ಟಲ್ಲಿ ಕೆಲಸ ಮಾಡಿ ಮತ್ತೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡೋಣ ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ.